ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸುಕನ್ಯಾ ಚಂದ್ರಕಾಂತ್ ಸೂರ್ಯಕಾಂತನ ನೋಡಿ ಹೆದರ್ಕೋತಾಳೆ. ಯಾಕಮ್ಮ ಹೆದರ್ಕೋತಿದ್ಯಾ? ಹೆದರ್ಕೋಬೇಡ, ಇದು ನಮ್ಮದೇ ಜಾಗ. ಅಣ್ಣ ಆಗಲೇ ಹೇಳಿದ ಹಾಗೆ ನಾವು ಮಾಧವನ ಸೋದರ ಮಾವಂದಿರು ಅಂತಾರೆ ಚಂದ್ರಕಾಂತ್. ಅದು ಸರಿ, ನನ್ನ ಬಗ್ಗೆ ನಿಮಗೆ ಹೇಗೆ ಗೊತ್ತು ಅಂತಾಳೆ ಸುಕನ್ಯಾ. ಅದೇನಮ್ಮ ಹೀಗೆ ಕೇಳಿಬಿಟ್ಟೆ, ನಮಗೆ ನೀನ್ಯಾರು ಅಂತ ಗೊತ್ತು, ನಿನ್ನ ಮಾಧವನ ಪ್ರೀತಿ ಬಗ್ಗೆನೂ ಗೊತ್ತು ಅಂತಾರೆ ಚಂದ್ರಕಾಂತ್. ಹೌದಾ ಅಂಕಲ್, ಅದೆಲ್ಲ ಮುಗ್ದೋಗಿರೋ ಕತೆ, ಇವಾಗ ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ ಅಂತಾಳೆ ಸುಕನ್ಯಾ. ಹಾಗಂತ ನೀನು ಅಂದ್ಕೊಂಡಿದ್ದೆ ಕಣಮ್ಮ, ಈಗಲೂ ಮಾಧವಂಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತಾರೆ ಸೂರ್ಯಕಾಂತ್. ಅಂಕಲ್ ಏನು ಹೇಳ್ತಿದ್ದೀರಾ ನೀವು ಅಂತಾಳೆ ಸುಕನ್ಯಾ. ಹೌದಮ್ಮ, ಮಾಧವನ ಮನೆಯವರಿಗೂ ನಮಗೂ ಆಗಬರಲ್ಲ, ಎಷ್ಟೇ ಆದರೂ ನಮ್ಮ ತಂಗಿ ಮಗನಲ್ವಾ, ಅವನು ಚೆನ್ನಾಗಿರಲಿ ಅಂತ ನಾವು ಬಯಸ್ತೀವಿ. ಅದಕ್ಕೆ ಇರೋ ವಿಷಯನ ನಾವು ನಿನ್ನ ಹತ್ರ ಹೇಳ್ತಿದ್ದೀವಿ. ಮಾಧವ ಈಗಲೂ ನಿನ್ನ ಪ್ರೀತಿಸ್ತಿದ್ದಾನಮ್ಮ. ಒಂದ್ಸರಿ ನಮ್ಮ ಮಾಧವ ನಿನ್ನ ನೆನಪಲ್ಲಿ ಕಂಠಪೂರ್ತಿ ಕುಡಿದು ರಸ್ತೆ ಮಧ್ಯದಲ್ಲಿ ಬಿದ್ದಿದ್ದ. ಆವಾಗ ನಾವೇ ಅವನ್ನ ಕರ್ಕೊಂಡು ಬಂದು ಮನೆಗೆ ಡ್ರಾಪ್ ಮಾಡಿದ್ವಿ. ಆಗಲೇ ಅವನು ನಿನ್ನನ್ನು ಪ್ರೀತಿಸ್ತಿದ್ದು ನಮಗೆ ಗೊತ್ತಾಗಿದ್ದು. ಅವನ ಮೊಬೈಲ್ನಲ್ಲೇ ಕಣಮ್ಮ ನಾವು ನಿನ್ನ ಫೋಟೋ ನೋಡಿದ್ದು ಅಂತಾರೆ ಚಂದ್ರಕಾಂತ್. ಅವನು ಒಳ್ಳೆ ಹುಡುಗ ಕಣಮ್ಮ, ದಯವಿಟ್ಟು ಅವನ ಕೈ ಬಿಡಬೇಡ ಅಂತಾರೆ ಸೂರ್ಯಕಾಂತ್. ಅಂಕಲ್, ನೀವು ಹೇಳ್ತಿರೋದನ್ನು ನನ್ನಿಂದ ನಂಬೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಾಳೆ ಸುಕನ್ಯಾ. ನಿಜವಾಗ್ಲೂ ಹೌದು ಕಣಮ್ಮ, ನಮ್ಮ ಮಾಧವ ನೀನು ಬಿಟ್ಟು ಹೋದ್ಮೇಲೆ ದಿನ ರಾತ್ರಿ ಕಣ್ಣೀರು ಹಾಕ್ಕೊಂಡು ತುಂಬ ಕೊರಗ್ತಿದ್ನಮ್ಮ. ಅವನು ಸಮಾಧಾನ ಮಾಡೋಷ್ಟರಲ್ಲಿ ನಮಗೆ ಸಾಕಾಗಿ ಹೋಯಿತು. ಈಗಲೂ ಅಷ್ಟೇ, ಸ್ವಲ್ಪ ದಿನದ ಹಿಂದೆ ನಿಮ್ಮ ಜೀವನದಲ್ಲಿ ಏನೇನಾಯಿತು ಅಂತ ಹೇಳಿಬಿಟ್ಟು ತುಂಬ ಗೋಳಾಡ್ಬಿಟ್ನಮ್ಮ. ಪಾಪ, ಹೇಗಾದರೂ ಸರಿ ನಿನ್ನ ಜೀವನನ ಸರಿ ಮಾಡಬೇಕು ಅಂತ ತುಂಬ ಪರಿತಪಿಸ್ತಾ ಇದ್ದಮ್ಮ. ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಿನ್ನ ಜೀವನನ ಸರಿ ಮಾಡಬೇಕು ಅಂತ ಯಾಕಮ್ಮ ಅನ್ಕೋತಿದ್ದ ಅಂತಾರೆ ಚಂದ್ರಕಾಂತ್. ಅಂಕಲ್, ನನಗೂ ಅವನ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ಇವಾಗ ಏನು ಮಾಡೋಕ್ಕಾಗುತ್ತೆ, ಕಾಲ ಮೀರಿ ಹೋಗಿದೆ ಅಲ್ವಾ. ನನ್ನ ಮದುವೆ ಆಗಿದೆ, ನನ್ನ ಗಂಡ ನನಗೆ ಮೋಸ ಮಾಡಿದ್ದಕ್ಕೆ ನಾನು ಅವನಿಂದ ದೂರ ಇದ್ದೀನಿ. ಈ ಪರಿಸ್ಥಿತಿಯಲ್ಲಿ ನಾನು ಮಾಧವನ ಹತ್ರ ಹೋಗಿ ನಾನಿನ್ನ ಇಷ್ಟಪಡ್ತಿದ್ದೀನಿ, ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳಿದರೆ ಅವನು ನನ್ನ ಬಗ್ಗೆ ಏನು ಅನ್ಕೋಬೇಕು ಹೇಳಿ ಅಂತಾಳೆ ಸುಕನ್ಯಾ. ಯಾಕಮ್ಮ ಹಾಗೆ ಅನ್ಕೋತೀಯ? ಮಾಧವ ನೀನು ಒಂದಾಗೋಕ್ಕೆ ಆ ದೇವರು ಈ ಅವಕಾಶನ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅಂದ್ಕೋ. ಅದು ಅಲ್ಲದೆ ಅವನು ನಿನ್ನ ಪ್ರೀತಿಸ್ತಿರೋದ್ರಿಂದ ಇಲ್ಲಿ ತಪ್ಪು ತಿಳ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ನೋಡಮ್ಮ, ನೀನು ನಿನ್ನ ಪ್ರೀತಿ ವಿಷಯನ ಆದಷ್ಟು ಬೇಗ ನಿನ್ನ ಮಾಧವನ ಹತ್ರ ಹೇಳ್ಕೊ, ಇಲ್ಲಾಂದರೆ ನಿನ್ನ ಕೈ ತಪ್ಪಿ ಹೋಗ್ಬಿಡ್ತಾನಮ್ಮ ಅವನು ಅಂತಾರೆ ಚಂದ್ರಕಾಂತ್. ಅಂದರೆ ಏನು ಅರ್ಥ ಅಂತಾಳೆ ಸುಕನ್ಯಾ. ನಾಳೆನೇ ಮಾಧವನ ಮದುವೆ ಅಂತಾರೆ ಸೂರ್ಯಕಾಂತ್. ನಾಳೆನಾ ಅಂಕಲ್? ಏನು ಮಾತಾಡ್ತಿದ್ದೀರಾ ನೀವು? ನಿಮ್ಮ ನೋಡಿದರೆ ಮಾಧವ ನನ್ನ ಇಷ್ಟಪಡ್ತಿದ್ದಾನೆ ಅಂತಿದ್ದೀರಾ. ಹೀಗಿರುವಾಗ ಬೇರೆ ಹುಡುಗಿನ ಮದುವೆ ಆಗೋಕ್ಕೆ ಹೇಗೆ ಒಪ್ಕೊಂಡ ಅವನು ಅಂತಾಳೆ ಸುಕನ್ಯಾ. ಅವನಿಗೆ ಇಷ್ಟ ಇಲ್ಲ ಅಂದರೂ ಅವನ ಅಪ್ಪನ ಬಲವಂತಕ್ಕೆ ಈ ಮದುವೆನ ಒಪ್ಕೊಂಡಿದ್ದಾನೆ. ಅವನ ಅಪ್ಪ ಒಂಥರ ಹಠಮಾರಿ, ತಾನು ಹೇಳಿದ್ದೇ ನಡಿಬೇಕು. ಪಾಪ ಮಾಧವ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ದಾನಮ್ಮ. ಈಗ ನೀನೇ ನಿನ್ನ ಪ್ರೀತಿನ ಅವನ ಹತ್ರ ಹೇಳ್ಕೊಂಡ್ರೆ ನೀವಿಬ್ಬರು ಸುಖವಾಗಿ ಸಂತೋಷವಾಗಿ ಇರಬಹುದು. ನೋಡಮ್ಮ, ನಿನಗೆ ಇರೋದು ಇವತ್ತು ಒಂದೇ ದಿವಸ ಅವಕಾಶ. ಈ ಕಡೆ ನೀನು ಇಷ್ಟಪಟ್ಟಿರೋ ಹುಡುಗ ಸಿಗದೆ ಜೀವನ ಪೂರ್ತಿ ನೋವು ತಿಂತೀಯ. ಪಾಪ ನಮ್ಮ ಮಾಧವ ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗೋಕ್ಕಾಗದೆ ಜೀವನ ಪೂರ್ತಿ ಕೊರಗ್ತಾನೆ. ಹೇಳಿ ಕೇಳಿ ನಮ್ಮ ಕಣ್ಮುಂದೆ ಬೆಳೆದ ಹುಡುಗ, ನಮ್ಮ ತಂಗಿ ಮಗ, ಆ ಥರ ಕೊರಗೋದನ್ನು ನಮ್ಮಿಂದ ನೋಡೋಕ್ಕಾಗಲ್ಲ. ನೋಡಮ್ಮ, ಕೈ ಮುಗಿದು ಕೇಳ್ಕೊತೀನಿ, ನೀನು ಒಂದೇ ಒಂದು ಸಲ ನಿಮ್ಮ ಪ್ರೀತಿ ಬಗ್ಗೆ ಮಾಧವನ ಹತ್ರ ಮಾತಾಡು ಅಂತಾರೆ ಚಂದ್ರಕಾಂತ್. ಏನೋ ನಾವು ಹೇಳೋದು ಹೇಳಿದ್ದೀವಿ, ಇದ್ರ ಮೇಲೆ ನಿನ್ನಿಷ್ಟ. ಆದರೆ ಒಂದಂತೂ ಸತ್ಯ, ಅವರು ಅಪ್ಪ ತೋರಿಸಿರೋ ಹುಡುಗಿನ ಮದುವೆ ಆದರೆ ಮಾಧವ ಸಂತೋಷವಾಗಿರಲ್ಲ. ನಿನಗೆ ಮಾಧವನ ಸಂತೋಷ ಮುಖ್ಯ ಆದರೆ ನೀನು ಅವನ ಮದುವೆನ ತಡಿಬೇಕು ಅಂತಾರೆ ಸೂರ್ಯಕಾಂತ್. ಆಮೇಲೆ ನಾವು ಬಂದು ನಿನ್ನ ಹತ್ರ ಮಾತಾಡಿದ್ದನ್ನು ಆ ಮಾಧವನ ಹತ್ರ ಹೇಳೋಕೆ ಹೋಗಬೇಡಮ್ಮ, ಯಾಕಂದರೆ ನಮಗೂ ಅವನ ಅಪ್ಪಂಗೂ ಆಗಬರಲ್ಲ. ಆಮೇಲೆ ಬೇಕು ಅಂತಲೇ ನಾವು ಹೇಳ್ಕೊಟ್ಟಿದ್ದೀವಿ ಅಂತ ಆಗುತ್ತೆ. ಅದಕ್ಕೆ ನಮಗೆ ನಮ್ಮ ತಂಗಿ ಮಗನ ಭವಿಷ್ಯ ಮುಖ್ಯ. ನಾವು ನಮ್ಮ ದ್ವೇಷನ ಮರೆತು ನಿನ್ನ ಹತ್ರ ಹೇಳ್ತಾ ಇದ್ದೀವಮ್ಮ. ಒಟ್ಟಿನಲ್ಲಿ ಎಲ್ಲ ಒಳ್ಳೆಯದಾದರೆ ಸಾಕು, ನಾವಿನ್ನು ಬರ್ತೀವಿ ಅಂತ ಚಂದ್ರಕಾಂತ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈಚೆ ಪುರೋಹಿತರು, ನೋಡಪ್ಪ, ವರಪೂಜೆಗೆ ಸಂಕಲ್ಪ ಶುರುವಾಗುತ್ತೆ, ಮಂತ್ರಗಳನ್ನು ಪಠಿಸಬೇಕಾಗುತ್ತೆ ಅಂತ ಮಂತ್ರನ ಹೇಳ್ತಾರೆ ಪುರೋಹಿತರು. ಮಾಧವನು ಹೇಳ್ತಾನೆ, ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಹೂವನ್ನು ಅರ್ಪಿಸಪ್ಪ ಅಂತ ಮಂತ್ರನ ಹೇಳ್ತಾರೆ ಪುರೋಹಿತರು. ನಂತರ ಮಾಧವ ಆರತಿ ಮಾಡ್ತಾನೆ. ಕೇಶವ, ಇದೇನು ಇದು? ಅವರು ನಮ್ಮನೆಯವರು ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರು, ಇಲ್ಲಿ ನೋಡಿದರೆ ಯಾರೂ ಕಾಣಿಸ್ತಾನೆ ಇಲ್ವಲ್ಲೋ ಅಂತಾಳೆ ಮೀನಾ. ಬರ್ತಾರೆ ಮೀನಾ, ಬರ್ತಾರೆ. ಅವ್ರು ಹೇಳ್ತಿದ್ರಲ್ಲ ಅವ್ರ ನಂಟರೆಲ್ಲ ದೂರದಿಂದ ಬರಬೇಕು ಅಂತ, ಬರೋದು ಸ್ವಲ್ಪ ಲೇಟಾಗಿರಬೇಕು, ಬರ್ತಾರೆ ಬಿಡು ಅಂತಾನೆ ಕೇಶವ. ಏಯ್ ಕಾಡು ಪಾಪ, ಮದುವೆ ಮನೆಯಲ್ಲಿ ಖಾಲಿಯಾಗಿ ಬಿಕ್ಯೋ ಅಂತಿದೆ, ಅವ್ರ ಕಡೆಯವ್ರು ಯಾರೂ ಬಂದೇ ಇಲ್ವಾ ಅಂತಾಳೆ ಅಮೂಲ್ಯ. ಬಂದಿರ್ತಾರೆ, ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ, ಸುಮ್ಮನಿರು ಅಂತಾನೆ ವಲ್ಲಭ. ಆಗ ಲಾವಣ್ಯ ಪ್ರಿಯನ ಕರ್ಕೊಂಡು ಬರ್ತಾಳೆ. ಬಂದರು ಅತ್ತಿಗೆ ಬಂದರು ಅಂತ ಕೇಶವ ವಲ್ಲಭ ಎಲ್ಲ ಸಾಂಗ್ ಹೇಳ್ತಾರೆ. ಪ್ರಿಯಾ ಮಾಧವನ ಪಕ್ಕ ಕೂತ್ಕೋತಾಳೆ. ಪ್ರಿಯಾ, ಮಗಳೇ, ಯಾಕಮ್ಮ ನೆಲೆನೇ ನೋಡ್ತಿದ್ಯಾ? ಸ್ವಲ್ಪ ಅಳಿಯಂದ್ರನ ಕಡೆ ನೋಡು, ನಿಮ್ಮ ಅತ್ತೆ ಮಾವನ ಮಾತಾಡ್ಸೆ ಅಂತಾರೆ ವೀಣಾ. ಹೌದು ಮಗಳೇ, ಅಳಿಯಂದ್ರನ್ನ ಈಗಲೇ ನೋಡಿಬಿಡು, ಆಮೇಲೆ ನೋಡೋದು ನಾಳೆ ಅಂತರ್ಪಟ ಸರಿದ ಮೇಲೇ ಅಂತಾರೆ ಪರಮೇಶ್ವರ್. ಪ್ರಿಯಾ ಮಾಧವನ ನೋಡ್ತಾಳೆ. ಇನ್ನೂ ಎಷ್ಟು ದಿನ ಅಂತ ವಿಡಿಯೋದಲ್ಲಿ ನೋಡ್ತೀಯಾ? ಪಕ್ಕದಲ್ಲೇ ಕೂತಿದ್ದಾರೆ ನೋಡು ಅಂತಾನೆ ಕೇಶವ.
ವೀಣಾ ಆಂಟಿ, ನಿಮ್ಮ ಸಂಬಂಧಿಕರು ಯಾರೂ ಬಂದಿಲ್ವಾ? ಯಾಕೆ ಯಾರೂ ಕಾಣಿಸ್ತಿಲ್ಲ ಅಂತಾಳೆ ಧನ್ಯ. ಶಾಕ್ನಿಂದ ವೀಣಾ ನೋಡ್ತಾರೆ. ಈಚೆ ಸುಕನ್ಯಾ ಮನೇಲಿ ಕೂತ್ಕೊಂಡು ತನ್ನ ಮಾಧವನ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ, ಮಾಧವ, ನೀನು ನನ್ನ ಮೇಲಿರೋ ಪ್ರೀತಿಯಿಂದನೇ ಇಷ್ಟೆಲ್ಲ ಮಾಡಿದ್ಯಾ? ನಿನ್ನ ಮದುವೆ ಬಗ್ಗೆ ಕೇಳಿದಾಗ್ಲೂ ಏನೂ ಹೇಳಲೇ ಇಲ್ಲ ನನಗೆ. ಯಾರೋ ಬೇರೆಯವರಿಂದ ವಿಷಯ ಗೊತ್ತಾಯ್ತಲ್ಲೋ, ಯಾಕೋ ಹೇಳ್ಕೊಳ್ಳಿಲ್ಲ. ಇವಾಗಲೇ ಪ್ರೀತಿ ಮಾಡಿದವಳ ಹತ್ರ ಮತ್ತೆ ಪ್ರೀತಿ ಹೇಳ್ಕೊಳ್ಳೋಕ್ಕೆ ಮುಜುಗರ ಆಗೋಯ್ತು. ಎಷ್ಟು ಒಳ್ಳೆ ಹುಡುಗ ಕಣೋ ನೀನು. ಇಷ್ಟು ಕೆಟ್ಟ ಪ್ರಪಂಚದಲ್ಲಿ ಎಷ್ಟು ಒಳ್ಳೆ ಮನುಷ್ಯನಾಗಿ ಬದುಕ್ತಿದ್ಯಲ್ಲ ನೀನು. ಇದು ನನ್ನ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಾಗ್ತಿಲ್ಲ. ಅದೃಷ್ಟ ಯಾಕಂದರೆ ನೀನು ಮತ್ತೆ ನನ್ನ ಜೀವನಕ್ಕೆ ಬಂದಿರೋದು, ದುರಾದೃಷ್ಟ ಯಾಕಂದರೆ ನಾನು ಈ ಪರಿಸ್ಥಿತಿಯಲ್ಲಿ ನಿನ್ನ ಮುಂದೆ ಬಂದಿರೋದು. ಯಾಕೋ ಗೊತ್ತಿಲ್ಲ ಮಾಧವ, ನಿನ್ನ ಮಾವಂದ್ರ ಮಾತನ್ನು ಕೇಳಿದ ಮೇಲೆ ನೀನು ಬಿಟ್ಕೊಡೋಕ್ಕೆ ಮನಸ್ಸೇ ಆಗ್ತಿಲ್ಲ. ಇಲ್ಲ ಮಾಧವ, ನಿನ್ನನ್ನು ಈ ಮದುವೆ ಆಗೋಕ್ಕೆ ನಾನು ಬಿಡಲ್ಲ. ಪ್ರೀತಿ ವಿಷಯನ ನಿಮ್ಮ ಅಪ್ಪನ ಹತ್ರ ಹೇಳಿ ಮದುವೆಗೆ ಒಪ್ಪಿಸ್ತೀನಿ. ಒಂದು ವೇಳೆ ಅವರು ಒಪ್ಕೊಂಡಿಲ್ಲ ಅಂದ್ರೂ ನಾನಿನ್ನು ಬಿಡಲ್ಲ. ಐ ಲವ್ ಯು ಮಾಧವ, ಐ ಲವ್ ಯು ಸೋ ಮಚ್ ಅಂತಾಳೆ ಸುಕನ್ಯಾ. ಈಚೆ ವೀಣಾ, ಬರ್ತಾ ಇದ್ದಾರಮ್ಮ ಅಂತಾರೆ. ಹೌದು ಬೀಗ್ರೆ, ನಾನು ಆವಾಗಿಂದನೇ ಗಮನಿಸ್ತಿದ್ದೀನಿ. ನಿಮ್ಮ ಕಡೆಯವ್ರು ಯಾರೂ ಕಾಣ್ತಾನೆ ಇಲ್ಲ. ಇಷ್ಟೊತ್ತಿಗಾಗಲೇ ನಿಮ್ಮ ಊರಿನವರು, ನಿಮ್ಮ ಸಂಬಂಧಿಕರು ಎಲ್ಲ ಬರಬೇಕಾಗಿತ್ತಲ್ವಾ ಅಂತಾರೆ ನಂದನ್. ಅಣ್ಣ, ಇಲ್ಲಿರೋರೆಲ್ಲ ನಮ್ಮವರೇ ಅಣ್ಣ ಅಂತಾಳೆ ವೀಣಾ. ಏನು ಮಾತಾಡ್ತಿದ್ದೀರಾ ಆಂಟಿ? ಆ ಕಡೆ ಇರೋರೆಲ್ಲ ನಮ್ಮವರು, ಇನ್ನು ಈ ಕಡೆ ನಾನು ಯಾವತ್ತೂ ನೋಡಿಲ್ಲ. ಆದರೆ ನಿಮ್ಮವರು ಆಗಿರ್ಬೋದೇನೋ. ಅವತ್ತು ನೋಡಿದರೆ ಮಗಳು ಹುಬ್ಳಿ, ದಾವಣಗೆರೆ ಎಲ್ಲ ಕಡೆ ನಿಮ್ಮವರು ಇದ್ದಾರೆ ಅಂತ ಹೇಳಿದ್ರಿ. ಅಂದರೆ ಎಲ್ಲ ಊರಲ್ಲೂ ಇಬ್ಬಿಬ್ಬರೇ ಇರೋದಾ ನಿಮ್ಮವರು ಅಂತಾಳೆ ಧನ್ಯ. ಬೇಕಾದಷ್ಟು ಜನ ಇದ್ದಾರಮ್ಮ ಅಂತಾರೆ ಪರಮೇಶ್ವರ್. ಅದೇ ಅಂಕಲ್ ನಾನು ಕೇಳ್ತಿರೋದು, ಬೇಕಾದಷ್ಟು ಜನ ಇದ್ದಾರಲ್ವ, ಎಲ್ಲಿ? ಯಾರೂ ಕಾಣ್ತಾನೆ ಇಲ್ಲ. ನೀವು ಹೇಳಿದ್ದು ನೋಡಿದರೆ ಮದುವೆ ಮನೆಯಲ್ಲಿ ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಚೇರ್ಗಳೆಲ್ಲ ಖಾಲಿನೇ ಇದೆಯಲ್ಲ ಅಂಕಲ್ ಅಂತಾಳೆ ಧನ್ಯ. ಆಂಟಿ, ಅವತ್ತು ನಿಮ್ಮ ಮನೆಗೆ ಹೆಣ್ಣು ನೋಡೋಕೆ ಶಾಸ್ತ್ರಕ್ಕೆ ಬಂದಾಗ ನಿಮ್ಮನೆಯವರು ಎಲ್ಲ ದೂರಲ್ಲಿರೋದು ಅಂತ ಹೇಳ್ತಿದ್ರಿ. ಅವರಿಗೆ ಹೇಳಬೇಕು ಅಂದರೆ 2 ದಿನದ ಮುಂಚೆನೇ ಹೇಳಬೇಕು ಅಂತ ಹೇಳಿದ್ರಿ. ಈಗ ನಾಳೆನೇ ಮದುವೆ, ಇಷ್ಟೊತ್ತಿಗಾಗಲೇ ಬಂದಿರಬೇಕಲ್ವಾ? ಯಾಕೆ ಬಂದಿಲ್ಲ ಅಂತಾಳೆ ಮೀನಾ. ಆಂಟಿ, ನಿನ್ನೆ ಅರ್ಶಿನ ಶಾಸ್ತ್ರಕ್ಕೆ ತುಂಬ ಜನ ಬಂದಿದ್ರು ಅಂತ ಹೇಳಿದ್ರಲ್ವಾ, ಅವರೂ ಬಂದಿಲ್ವಾ ಅಂತಾಳೆ ಅಮೂಲ್ಯ. ಅಯ್ಯೋ, ಬಂದ್ಬಿಟ್ಟೆ ಏನೋ. ಬಂದಿದ್ದಾರಮ್ಮ, ಅದು ನನ್ನ ಚಿಕ್ಕಪ್ಪನ ಮಗಂದು ರಿಸೆಪ್ಷನ್ ಇತ್ತು ಹಾಸನದಲ್ಲಿ. ನನಗೋಸ್ಕರ ಬಂದಿರೋರೆಲ್ಲರೂ ಮತ್ತೆ ಹಾಸನಕ್ಕೆ ಹೋಗಿದ್ದಾರೆ. ಆದರೆ ನಾನು ಅವರಿಗೆ ಕಟ್ಟುನಿಟ್ಟಾಗಿ ಹೇಳಿದ್ದೀನಿ, ಅಲ್ಲಿ ಮುಹೂರ್ತ ಮುಗಿಸ್ಕೊಂಡು ಬೇಗ ಬರಬೇಕು ಅಂತ. ಮುಹೂರ್ತ ಇವತ್ತು ಬೆಳಿಗ್ಗೆ 4 ಅಕ್ಷತೆ ಕಳೆಹಾಕಿ ಬಂದೇ ಬಿಡ್ತಾರೆ ಅಂತಾರೆ ವೀಣಾ. ನೆಂಟರು ಬರೋಕ್ಕೆ ನಮಗೆ ನೆಂಟರು ಇಷ್ಟು ಅಂತ ಯಾರಿದ್ದಾರೆ? ಎಲ್ಲಿಂದ ಬರ್ತಾರೆ ದೇವ್ರೆ? ಸಿಕ್ಕಾಕೊಂಡು ಬಿಟ್ವಲ್ವಾ, ಏನು ಮಾಡೋದು ಅಂತ ಪ್ರಿಯಾ ಯೋಚನೆ ಮಾಡ್ತಾಳೆ. ಯಾಕೆ ಎಲ್ಲರೂ ಸುಮ್ಮನೆ ನಿಂತ್ಬಿಟ್ರಿ? ಶಾಸ್ತ್ರಿಗಳೇ, ಮದುಮಗ ಇದ್ದಾನೆ, ಮದುಮಗಳಿದ್ದಾಳೆ, ವರಪೂಜೆ ಶುರು ಮಾಡ್ಬೋದಾ ಅಂತಾರೆ ವೀಣಾ. 1 ನಿಮಿಷ ಇರಿ ಆಂಟಿ, ನಮಗೆ ಇನ್ನೂ ನಿಮ್ಮ ಕಡೆಯಿಂದ ಕ್ಲಾರಿಟಿ ಸಿಕ್ಕಿಲ್ಲ. ನಿಮ್ಮ ಸಂಬಂಧಿಕರೇ ಇನ್ನೂ ಬಂದಿಲ್ಲ, ಶಾಸ್ತ್ರಗಳು ಹೇಗೆ ಶುರು ಮಾಡೋದು ಅಂತಾಳೆ ಧನ್ಯ. ಬೀಗ್ರೆ, ಏನಾದರೂ ಸಮಸ್ಯೆ ಇದ್ದರೆ ಹೇಳಿ, ಕೂತು ಮಾತಾಡೋಣ ಅಂತಾರೆ ನಂದನ್. ಅಯ್ಯೋ ಅಣ್ಣ, ಸಮಸ್ಯೆ ಏನಿರುತ್ತೆ ಅಲ್ಲಿ ನೋಡಿ ಅಂತಾರೆ ವೀಣಾ. ಆಗ ಒಂದಿಷ್ಟು ಜನ ಬರ್ತಾರೆ. ಎಲ್ಲರೂ ಬಂದು ಚೇರಲ್ಲಿ ಕೂತ್ಕೋತಾರೆ. ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಮನೆಗೆ ಬರ್ತಾರೆ. ಆಗ ಇಂದ್ರ, ರೀ ಬಂದ್ರ? ಆ ಸುಕನ್ಯೆ ಸಿಕ್ಕಿದ್ಲ? ಏನು ಹೇಳಿದ್ಲು? ಎಲ್ಲ ಓಕೆನಾ ಅಂತಾಳೆ. ಸಿಕ್ಕೋದಾ? ನಾವು ಅವಳನ್ನು ಹುಡ್ಕೊಂಡು ಹೋಗ್ತಿದ್ವಾ, ಅವಳೇ ನಮ್ಮ ಕಾರಿಗೆ ಅಡ್ಡ ಬಂದುಬಿಟ್ಲು. ಈಗ ಟೈಮ್ ನಮ್ಮ ಕಡೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಇಂದ್ರ? ನಾವು ಏನು ಅಂದ್ಕೊಳ್ತಾ ಇದ್ದೀವೋ ಅದೆಲ್ಲ ಆಗ್ತಿದೆ ಅಂತಾರೆ ಚಂದ್ರಕಾಂತ್. ಸೂಪರ್, ಅವಳ ಜೊತೆ ಮಾತಾಡಿದ್ರ? ಅವಳು ಏನಂದ್ಲು ಅಂತಾರೆ ಇಂದಿರಾ. ಗಾಳ ಹಾಕಿದ್ದೀವಿ, ಮೀನು ಗಾಳಕ್ಕೆ ಸಿಕ್ಕಾಕೊಂಡಿದೆ ಅಂತಾರೆ ಸೂರ್ಯಕಾಂತ್. ಅಂದರೆ ನಂದನ್ ಮೊದಲನೇ ಮಗಂದು ಲವ್ ಮ್ಯಾರೇಜ್ ಆಗೋದು ಅನ್ನಿ. ಅಯ್ಯಯ್ಯೋ, ಕೇಳೋಕೆ ಎಷ್ಟು ಚೆನ್ನಾಗಿದೆ. ಹಾಗಿದ್ರೆ ಈ ಮದುವೆ ಕತೆ ಗೋತಾ ಅನ್ನಿ. ನಂದ ಮಾಡ್ಕೊಂಡಿರೋ ಈ ಮದುವೆ ತಯಾರಿ, ಊರವ್ರನ್ನೆಲ್ಲ ಕರೆದಿರೋದು, ಆ ಮದುವೆ ಹುಡುಗಿ ಪ್ರಿಯಾ, ಎಲ್ಲರ ಕತೆನೂ ಗೋವಿಂದ ಗೋವಿಂದ ಅಂತಾಳೆ ಇಂದಿರಾ. ಗಂಡ ಕೈ ಕೊಟ್ಟಿರೋ ಟೈಮಲ್ಲಿ ಹಳೆ ಪ್ರಿಯಕರನ್ನ ಆಸರೆ ಬೇಕು ಅಂತ ಸುಕನ್ಯನೂ ಬಯಸ್ತಿದ್ದಾಳೆ. ಮಾಧವನಿಗೂ ನಿನ್ನ ಮೇಲೆ ಒಲವಿದೆ, ಅಪ್ಪನ ಒತ್ತಾಯಕ್ಕೆ ಒಲ್ಲದ ಮದುವೆ ಆಗ್ತಿದ್ದಾನೆ, ನೀನು ಇದನ್ನು ತಡಿಬೇಕು ಅಂತ ಹೇಳಿ ಬಂದಿದ್ದೀವಿ. ಅವಳು ಒಪ್ಕೊಂಡಿದ್ದಾಳೆ ಅಂತಾರೆ ಚಂದ್ರಕಾಂತ್. ಅಲ್ಲಿಗೆ ಈ ಮದುವೆ ನಿಲ್ಲೋದು 100ಕ್ಕೆ 100 ನಿಜ, ಅನುಮಾನನೇ ಬೇಡ ಅಂತಾರೆ ಸೂರ್ಯಕಾಂತ್. ಸೂಪರ್, ನೀವಿಬ್ರು ಸಿಡಿದೆದ್ದ ಸಹೋದರರು, ಮತ್ತೆ ಆ ನಂದನ್ ಜೀವನಕ್ಕೆ ಕಿಡಿ ಹಚ್ತಾ ಇದ್ದೀರಾ ನೀವಿಬ್ರು ಅಂತಾರೆ ಇಂದಿರಾ. ಎಷ್ಟೆಲ್ಲ ಮೆರೆದ್ಬಿಟ್ಟ ಅವನು, ನಮ್ಮನೆ ಖುಷಿನ, ಮಾನ ಮರ್ಯಾದೆನ ಎಲ್ಲ ದೋಚಿಬಿಟ್ಟ. ತಾನು ಮಾತ್ರ ತನ್ನ ನೆಲನ ಗಟ್ಟಿ ಮಾಡ್ಕೊಂಡ. ಚಂದ್ರಕಾಂತ್ ಸಮಯಕ್ಕೆ ತಾನು ಬೆಳೆದಿದ್ದೀನಿ ಅನ್ನೋ ಭ್ರಮೆಯಲ್ಲಿದ್ದ. ನಾಳೆ ಮಾಧವನ ಮದುವೆಯಲ್ಲಿ ಎಲ್ಲ ಕಳಚಿಬಿದ್ದು ವಾಸ್ತವ ಏನು ಅಂತ ಗೊತ್ತಾಗುತ್ತೆ ಅಂತಾರೆ ಚಂದ್ರಕಾಂತ್. ತಾನು ಚಂದ್ರಕಾಂತ್ ಕಾಲು ಧೂಳಿಗೂ ಸಮ ಇಲ್ಲ ಅಂತ ಜ್ಞಾನೋದಯ ಆಗುತ್ತೆ. ಎಲ್ಲ ಜನರ ಮುಂದೆ ತಾನು ಗಿರಿಜಾ ಸ್ಟೋರ್ಸ್ ಓನರ್ ಅಂತ ಹೇಳ್ತಾ ಇದ್ನಲ್ಲ, ಅದೇ ನಂದ ಜನರ ಮುಂದೆ ತಲೆ ಎತ್ತೋಕ್ಕಾಗದೆ ಮೂಲೆ ಸೇರ್ಕೋತಾನೆ. ನೋಡ್ತಾ ಇರಿ ಅಂತಾರೆ ಸೂರ್ಯಕಾಂತ್. ತಂಗಿನ ಅವನ ಕೈಗೊಂಬೆ ಮಾಡಿಕೊಂಡು ನಮಗೆ ದೊಡ್ಡ ಏಟು ಕೊಟ್ಟ ಅಂತಾರೆ ಚಂದ್ರಕಾಂತ್. ನಮ್ಮ ಮಗಳನ್ನು ಗಾಳ ಮಾಡಿಕೊಂಡು ನಮ್ಮ ಗಾಯದ ಮೇಲೆ ಬರೆ ಎಳ್ದ ನಾವು ಅಂತಾರೆ ಸೂರ್ಯಕಾಂತ್. ಈಗ ನಾವು ದೊಡ್ಡ ಕೆಡ್ಡ ತೋಡಿದ್ದೀವಿ, ಅದ್ರ ಮೇಲೆ
ಹೋಗಿ ಬೀಳ್ತಾನೆ ಅಂದರೆ ಅವನು ಮತ್ತೆ ಯಾವಾಗಲೂ ಹೇಳ್ಬಾರ್ದು, ಹಾಗೆ ಬೀಳ್ತಾನೆ, ನಾವು ಅದಕ್ಕೆ ಮಣ್ಣು ಮುಚ್ಚಿ ಸಮಾಧಿನ ಕಟ್ಬಿಡ್ತೀವಿ ಅಂತಾರೆ ಚಂದ್ರಕಾಂತ್. ಈಚೆ ಒಬ್ಬರು ಬಂದು, ವಾಣಿಯಕ್ಕ ಚೆನ್ನಾಗಿದೆಯೇ, ಈ ಸೀರೆಯಲ್ಲಿ ಮಹಾಲಕ್ಷ್ಮಿ ಥರ ಕಾಣ್ತಿದ್ಯಲ್ಲ ಅಂತಾರೆ. ಅದು ವಾಣಿ ಅಲ್ಲ, ವೀಣಾ. ಚಿಕ್ಕ ವಯಸ್ಸಿಂದನೂ ವಾಣಿ ಅಂತ ಇದ್ಲು, ಇವಾಗ ವಾಣಿ ಅಂತಲೇ ಹೇಳ್ತಿದ್ದಾರೆ ಅಂತಾರೆ ವೀಣಾ. ನಾದಿನಿ ಬಂದರೆ ಮಾತಾಡಿಸ್ಬಾರ್ದ ಬಾವಾ ಅಂತಾರೆ ಶಾಂತಿ. ಶಾಂತಿ ಅಂತಾರೆ ವೀಣಾ. ಶಾಂತಿ ಶಾಂತಿ ಅಂತಾರೆ ಪರಮೇಶ್ವರ್. ನೀವು ಮುಂಚೆ ಹೇಗೆ ನಾಚ್ಕೋತಾ ಇದ್ದೀರೋ ಹಾಗೆ ನಾಚ್ಕೋತಿದ್ದೀರಾ ಬಾವಾ. ನಮ್ಮ ಪ್ರಿಯ ಅಲ್ವಾ, ಹೋದ ವರ್ಷ ನೋಡಿದಾಗ ತೆಳ್ಳಗಾಗಿದೆ, ಈ ವರ್ಷ ಮದುವೆ ಅಂತ ಗುಂಡ್ಗುಂಡಾಗಿದ್ಯಾ, ನನ್ನ ಕಣ್ಣೇ ತಾಗುತ್ತೆ ಅಂತ ದೃಷ್ಟಿನೇ ತೆಗಿತಾರೆ. ನೀನೇನೆ ಲಾವಣ್ಯ, ಚೆನ್ನಾಗಿದ್ಯಾ, ಅಕ್ಕನ ಮದುವೆ ಆದಮೇಲೆ ಇನ್ನೇನು ನಿನ್ನ ಮದುವೆನೇ ಅಂತಾರೆ. ಲೇ ಶಾಂತಿ, ನಮ್ಮನ್ನೇ ಮಾತಾಡ್ಸ್ತಿದ್ಯಲ್ಲ, ಬೀಗ್ರನ್ನ ಮಾತಾಡ್ಸಿ ಅಂತಾರೆ ವೀಣಾ. ಬೀಗ್ರೆ, ಇವರು ಶಾಂತಿ, ವೀಣಾ ಚಿಕ್ಕಮ್ಮನ ಮಗಳು, ವರ್ಷಲಿ ತಂಗಿ ಆಗಬೇಕು. ಶಾಂತಿ ಅವರು ನಂದಕುಮಾರ್ ಅಂತ ನಮ್ಮ ಬೀಗರು ಅಂತಾರೆ ಪರಮೇಶ್ವರ್. ನೀವು ಹೇಳಿದ್ದಕ್ಕೆ ಗೊತ್ತಾಯಿತು ಬೀಗರು ಅಂತ, ನಾನೆಲ್ಲೋ ಮದುಮಗ ಅವರೇ ಅಂದ್ಕೊಂಡಿದ್ದೆ ಅಂತಾರೆ ಶಾಂತಿ. ಆಗ ಎಲ್ಲರೂ ನಗ್ತಾರೆ. ಶಾಂತಿ, ಅವ್ರ ಪಕ್ಕ ಇದ್ದಾರಲ್ಲ ಅಂತ ವೀಣಾ ಹೇಳುವಾಗ, ಅವ್ರು ಶ್ರೀಮತಿ, ಸೋಪ್ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾರಲ್ಲ ಮಮ್ಮಿ ಥರ ಅಂತಾರೆ ಶಾಂತಿ. ಶಾಂತಿ, ನಮ್ಮ ಬೀಗ್ರದ್ದು ಕಿರಾಣಿ ಅಂಗಡಿನೂ ಇದೆ ಕಣೆ ಅಂತಾರೆ ವೀಣಾ. ಒಳ್ಳೆಯದಾಯಿತು, ಇನ್ಮೇಲೆ ಸಾಮಾನೆಲ್ಲ ಫ್ರೀಯಾಗಿ ತರ್ಬೋದು ಅಂತಾರೆ ಶಾಂತಿ. ಹಾಂ ಬಂದುಬಿಡಿ, ನಾನು ಫ್ರೀಯಾಗಿ ಸಿಗ್ತೀನಿ ಅಂತಾನೆ ಸುಂದರ. ಅಕ್ಕ, ಮದುಮಗ ನೋಡೋಕ್ಕೆ ಬೆಣ್ಣೆ ಬಿಸ್ಕತ್ ಥರ ಇದ್ದಾನೆ, ಒಳ್ಳೆ ಜೋಡಿ ಅಂತಾರೆ ಶಾಂತಿ. ಕೇಶವ, ನನಗೆ ಯಾಕೋ ಇವರನ್ನೆಲ್ಲ ನೋಡಿದರೆ ಅನುಮಾನ ಜಾಸ್ತಿ ಆಗ್ತಿದೆ ಕಣೋ ಅಂತಾಳೆ ಮೀನಾ. ನಿನ್ನ ಅನುಮಾನ ಜಾಸ್ತಿ ಆಗ್ತಾನೇ ಇದೆಯಲ್ಲೇ, ಇವಾಗ ಏನೇ ಅನುಮಾನ ಅಂತಾನೆ ಕೇಶವ. ಅವ್ರ ಹೆಸರು ವೀಣಾ, ಇವ್ರು ನೋಡಿದರೆ ವಾಣಿ ಅಂತಿದ್ದಾರಲ್ಲ ಅಂತಾಳೆ ಮೀನಾ. ನಾನು ನಿನ್ನ ಚಿನ್ನ ಮುದ್ದು ಅಂತ ಕರೆಯಲ್ವಾ, ಹಾಗೆ ಅಂತಾನೆ ಕೇಶವ. ಆದರೂ ಕೇಶವ, ಇವ್ರು ಯಾರು, ಇವ್ರ ಸಂಬಂಧಿಕರು ಅಂತ ಅನಿಸ್ತಾನೇ ಇಲ್ಲ ಅಂತಾಳೆ ಮೀನಾ. ಇವ್ರು ತುಂಬ ಹತ್ತಿರ ಸಂಬಂಧಿಕರು ಅಂತಾನೆ ಕೇಶವ. ಅಕ್ಕ, ಬೀಗ್ರದು ತುಂಬ ದೊಡ್ಡ ಕುಟುಂಬ ಅನಿಸುತ್ತೆ ಅಂತಾರೆ ಶಾಂತಿ. ನಾನೇ ಪರಿಚಯ ಮಾಡ್ತೀನಿ ಅಂತ ನಂದನ್. ಇವಳ ಹೆಸರು ಗಿರಿಜಾ, ಅವಳ ಹೆಸರಲ್ಲೇ ನಾನು ಕಿರಾಣಿ ಅಂಗಡಿ ನಡೆಸ್ತಾ ಇರೋದು. ಇವಳು ನನ್ನ ದೊಡ್ಡ ಮಗಳು ಧನ್ಯ, ಅವರು ನನ್ನ ಅಳಿಯ ಚಿದಾನಂದ ಅಂತ ತುಂಬ ದೊಡ್ಡ ಲಾಯರ್. ಮದುಮಗ ನನ್ನ ಹಿರಿಮಗ ಮಾಧವ, ಇವನು ಕೇಶವ ಎರಡನೇ ಮಗ, ನನ್ನ ಜೊತೆ ಅಂಗಡೀಲಿ ಇದ್ದಾನೆ ಅಂತಾರೆ ನಂದನ್. ಇವರನ್ನು ನೋಡ್ತಿದ್ರೆ 22 ವರ್ಷದ ಹಿಂದೆ ನನ್ನ ಗಂಡನ ನೋಡ್ದ ಹಂಗೆ ಅನಿಸ್ತಿದೆ. ತುಂಬ ಸ್ಮಾರ್ಟಾಗಿದ್ದೀರಾ ನೀವು ಅಂತಾರೆ ಶಾಂತಿ. ಮೀನಾ, 22 ವರ್ಷ ಆದಮೇಲೆ ನೀನು ಅವ್ರ ಥರ ಕಾಣಿಸ್ತೀನಿ ಅಂತಾನೆ ಕೇಶವ. ಅವಳು ನನ್ನ ಮುದ್ದಿನ ಸೊಸೆ ಮೀನಾ ಅಂತ, ಸರ್ಕಾರಿ ಹುದ್ದೆಲಿದ್ದಾಳೆ. ಆಮೇಲೆ ಅವನು ಅಂತ ವಲ್ಲಭನ ಹತ್ರ ಕೈ ತೋರಿಸಿ ಆಮೇಲೆ ಆಚೆ ಕಡೆ ತೋರಿಸ್ತಾ, ಅವನು ಸುಂದರ ಅಂತ ಅಂತಾರೆ ನಂದನ್. ವಲ್ಲಭ ಬೇಜಾರಿಂದ ನೋಡ್ತಾನೆ. ಈಚೆ ನಂದನ್ ಕೆಲಸದವ್ರ ಹತ್ರ, ಕೆಲಸ ಮಾಡದೆ ಹಾಗೆ ಕೂತಿದ್ದೀರಾ, ತಯಾರಿ ಆಗಬೇಕಲ್ವಾ ಅಂತಾರೆ. ಅವರಿಗೆ ಕೆಲಸ ಮಾಡಬೇಡಿ ಅಂತ ಹೇಳಿದ್ದು ನಾನೇ ಅಂತ ಕೆಲಸದ ಓನರ್ ಹೇಳ್ತಾನೆ. ನೀವು 50% ಕೊಟ್ಟರೆ ಮಾತ್ರ ಕೆಲಸ ಮಾಡೋದು ಅಂತಾರೆ. ಆಗ ನಂದನ್, ಇನ್ನೇನು ನನ್ನ ಮಗ ಕೇಶವ ಬರ್ತಾನೆ, ದುಡ್ಡು ತರ್ತಾನೆ ನೋಡಿ, ಬಂದೇ ಬಿಟ್ಟ ಕೇಶವ, ದುಡ್ಡೇಲೋ ಅಂತಾರೆ ನಂದನ್. ಅಪ್ಪ, ಚೀಟಿಯವರು ಮೋಸ ಮಾಡಿಬಿಟ್ರಪ್ಪ ಅಂತಾನೆ ಕೇಶವ. ಶಾಕ್ನಿಂದ ನಂದನ್ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.